ಈಗಾಗಲೇ ನಾವು ತಿಳಿಸಿದ ಹಾಗೆ ಕರಾಚಿ ಮೇಲೆ ನೌಕಾಪಡೆ, ವಾಯುಪಡೆ ಮತ್ತು ಭೂಸೇನೆ ಮೂರು ಸೇನೆಗಳಿಂದ ಪಾಕಿಸ್ತಾನಕ್ಕೆ ಭಾರಿ ಹೊಡೆತ. ಕರಾಚಿಯೊಂದರಲ್ಲೇ ಬರೋಬ್ಬರಿ 16 ದಾಳಿಯನ್ನು ನಡೆಸಿದೆ ಭಾರತ. ಮೂರು ಪಡೆಗಳು, ನಮ್ಮ ಸಶಕ್ತ ಮೂರು ಪಡೆಗಳು ಕೂಡ ಪಾಕಿಸ್ತಾನಕ್ಕೆ ಹೊಡೆತದ ಮೇಲೆ ಹೊಡೆತ ಕೊಡ್ತಾ ಇದೆ, ದಾಳಿ ಮೇಲೆ ದಾಳಿ ನಡೆಸ್ತಾ ಇದೆ. ಕರಾಚಿಯೊಂದರಲ್ಲೇ ಬರೋಬ್ಬರಿ 16 ದಾಳಿಯಾಗಿದೆ. ಕರಾಚಿ ಬಂದರಿನ ಮೇಲೆ ಭಾರತೀಯ ಸೇನಾ ಪಡೆಯ ದಾಳಿ. ಭಾರತದ ಮೂರು ಸೇನೆಗಳ ಹೊಡೆತಕ್ಕೆ ತರಗುಟ್ಟು ಹೋಗಿದೆ ಪಾಕಿಸ್ತಾನ. ಹೀಗಾಗಿಯೇ ಪಾಕಿಸ್ತಾನದಲ್ಲೀಗ ಸೇನಾ ಮುಖ್ಯಸ್ಥರ ಪದಚ್ಯುತಿಯಾಗುವಂತ ಪರಿಸ್ಥಿತಿ. ಪ್ರಧಾನಿ ಬಿಲ ಸೇರಿದ್ದಾಗಿದೆ. ಜನ ತರಗುಡ್ತಾ ಇದ್ದಾರೆ. ಅಲ್ಲಿನ ಮಾರ್ಕೆಟ್ಗಳೇ ಧ್ವಂಸ ಆಗೋಗಿವೆ. ಜನರಿಗೆ ದಿಕ್ಕೇ ತೋಚದಂತಾಗಿದೆ. ಯಾಕಂದ್ರೆ ಪಾಕಿಸ್ತಾನ ಅಂತನ್ನುವಂತಹ ಒಂದು ರಾಷ್ಟ್ರ ಏನಿದೆ, ಅದು ಪಾಕಿಸ್ತಾನದ ಜನರ ಬಗ್ಗೆ ಅಲ್ಲಿ ಅದಕ್ಕೆ ಒಲವಿಲ್ಲ. ಬರೀ ಉಗ್ರರನ್ನ ಪೋಷಿಸೋದು, ಪಕ್ಕದ ರಾಷ್ಟ್ರಗಳಿಗೆ ಅವರು ನುಸುಳೋ ಹಾಗೆ ಮಾಡೋದು, ಅದನ್ನೇ ಮಾಡ್ತಾ ಬಂದಂತಹ ರಾಷ್ಟ್ರ ಪಾಕಿಸ್ತಾನ. ಇನ್ನು ಜಮ್ಮು ಕಾಶ್ಮೀರದ ವಿಚಾರಕ್ಕೆ ಬರೋದಾದ್ರೆ 35 ನಿಮಿಷಗಳ ಕಾಲ ದಾಳಿ ಮಾಡ್ತು ಪಾಕಿಸ್ತಾನ ಜಮ್ಮು ಕಾಶ್ಮೀರದಲ್ಲಿ. ಆದ್ರೆ ಎಲ್ಲಾ ಪಾಕಿಸ್ತಾನದ ದಾಳಿಯನ್ನು ಕೂಡ ಭಾರತ ಹತ್ತಿಕ್ಕಿದೆ. ಎಲ್ಲ ಡ್ರೋನ್ಗಳನ್ನು ಛಿದ್ರಗೊಳಿಸಿದೆ ಭಾರತೀಯ ಸೇನೆ. ಭಾರತದ ಯಾವುದೇ ಸೇನಾ ನೆಲೆಗಳಿಗೆ ಹಾನಿಯಾಗಿಲ್ಲ. ಒಂದೆರಡಲ್ಲ, ಅರ್ಧ ಗಂಟೆಗೂ ಹೆಚ್ಚು ಕಾಲ ನಿರಂತರ ದಾಳಿಯನ್ನು ನಡೆಸಿತು ಪಾಕಿಸ್ತಾನ. ಆದ್ರೆ ಪ್ರತಿಯೊಂದು ದಾಳಿಯನ್ನು ಕೂಡ ಭಾರತ ಹತ್ತಿಕ್ಕಿದೆ. ಪಾಕಿಸ್ತಾನದ ಎಲ್ಲ ಡ್ರೋನ್ಗಳನ್ನ ಹೊಡೆದುರುಳಿಸಿದೆ, ಛಿದ್ರಗೊಳಿಸಿದೆ. ಜೊತೆಗೆ ತನ್ನ ಯಾವುದೇ ನೆಲೆಗಳಿಗೂ ಕೂಡ ಯಾವುದೇ ಹಾನಿಯಾಗದಂತೆ, ಅಂದ್ರೆ ಭಾರತದ ಯಾವುದೇ ಸೇನಾ ನೆಲೆಗಳಿಗೂ ಕೂಡ ಹಾನಿಯಾಗಿಲ್ಲ. ಒಂದು ಕಡೆ ಮೂರು ನಮ್ಮ ಭಾರತೀಯ ಸೇನಾ ಪಡೆಗಳು ಪಾಕಿಸ್ತಾನದ ಮೇಲೆ ಮುಗಿಬಿದ್ದಿವೆ. ಮತ್ತೊಂದೆಡೆ ನಮ್ಮ ಕಡೆ ದಾಳಿ ಮಾಡ್ತೀರಾ ಅಂತಂದ್ರೆ ಪ್ರತಿಯೊಂದನ್ನು ಕೂಡ ಸದೆ ಬಡಿತಾ ಇದೆ. ಯಾವುದೇ ರೀತಿಯಲ್ಲೂ ಭಾರತದ ಸೇನಾ ನೆಲೆಗಳಿಗೆ ಹಾನಿಯಾಗದಂತೆ ಅದೆಲ್ಲವನ್ನ ಛಿದ್ರಗೊಳಿಸಿದೆ. ಪಾಕಿಸ್ತಾನದ ಪೇಶಾವರದಲ್ಲಿ ಬ್ಯಾಕ್ ಟು ಬ್ಯಾಕ್ ದಾಳಿ. ಸದ್ಯಕ್ಕೆ ನಾವು ಕೊಟ್ಟಂತ ಅಪ್ಡೇಟ್ ಏನು ಅಂತಂದ್ರೆ, ಈಗ ಮೂರು ಸೇನಾ ಪಡೆಯಿಂದ ಕೂಡ ಈಗ ಅಟ್ಯಾಕ್ ಆಗ್ತಿದೆ. ಕರಾಚಿಯಲ್ಲಿ ಒಟ್ಟು 16 ಕಡೆ ದಾಳಿ ಆಗಿರೋದು. ವಾಯುಸೇನೆ, ಭೂಸೇನೆ, ನೌಕಾಸೇನೆ ಮೂರು ಕಡೆಯಿಂದ ಈಗ ಅಟ್ಯಾಕ್ ಆಗ್ತಾ ಇದೆ. ಭಾರತದ ಪ್ರತೀಕಾರದ ದಾಳಿಯಿಂದಾಗಿ ಪಾಕಿಸ್ತಾನದಲ್ಲಿ ಈಗ ಭೀತಿ ಶುರುವಾಗಿದೆ. ಗುಜರಾತ್ನಲ್ಲೂ ಕೂಡ ಸಾಕಷ್ಟು ಪ್ರಯತ್ನಗಳು, ಇವರು ಡ್ರೋನ್ ಮೂಲಕ ಅಟ್ಯಾಕ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ, ದಾಳಿಗಳನ್ನ ಮಾಡ್ತಿದ್ದಾರೆ. ಆದ್ರೆ ಯಾವುದೂ ಕೂಡ ಸದ್ಯಕ್ಕೆ ಯಶಸ್ವಿ ಆಗ್ತಿಲ್ಲ. ಬಹುತೇಕ ಎಲ್ಲವನ್ನೂ ಕೂಡ ಏರ್ ಡಿಫೆನ್ಸ್ ಸಿಸ್ಟಮ್ ಅಲ್ಲಿಗೆ ಇಂಟರ್ಸೆಪ್ಟ್ ಮಾಡ್ತಾ ಇದೆ, ಡ್ರೋನ್ ದಾಳಿಗಳನ್ನ ವಿಫಲ ಮಾಡ್ತಾ ಇದೆ. ಭಾರತ ಪಾಕ್ ಗಡಿಯಲ್ಲಿ ನಡೀತಾ ಇರುವಂತಹ ಯುದ್ಧದ ಕಾರ್ಮೋಡದ ಇಂಚಿಂಚು ಅಪ್ಡೇಟ್ಸ್ ಅನ್ನ ನಿಮಗೆ ನೀಡ್ತಾ ಇದೀವಿ. TV9 ನಲ್ಲಿ ನಿರಂತರವಾಗಿ ರಿಪೋರ್ಟ್ ಮಾಡ್ತಾ ಇರುವಂತದ್ದು ಈ ಯುದ್ಧ ಯಾವ ರೀತಿಯಲ್ಲಿ ಸಾಗ್ತಾ ಇದೆ. ಪಾಕಿಸ್ತಾನದ ಪ್ರತಿಯೊಂದು ದಾಳಿಗೂ ಕೂಡ ನಮ್ಮ ಸೇನೆ ಹೇಗೆ ಸಮರ್ಥವಾಗಿ ಉತ್ತರವನ್ನ ಕೊಡ್ತಾ ಇದೆ. ನಮ್ಮ ಮೂರು ಸೇನಾ ಪಡೆಗಳು ಕೂಡ ಕರಾಚಿಯಲ್ಲಿ ದಾಳಿಯನ್ನು ನಡೆಸಿವೆ. ಕರಾಚಿಯೊಂದರಲ್ಲೇ 16 ಕಡೆ ದಾಳಿಯಾಗಿರುವಂತದ್ದು. ಅದರ ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿ ನಿರಂತರವಾಗಿ 35 ನಿಮಿಷ ಪಾಕಿಸ್ತಾನ ದಾಳಿ ಮಾಡುವಂತ ಪ್ರಯತ್ನ ಮಾಡ್ತು. ಆದ್ರೆ ಪ್ರತಿಯೊಂದು ಡ್ರೋನ್ ಅನ್ನು ಕೂಡ ಹೊಡೆದುರುಳಿಸಿದೆ ಭಾರತ. ನಮ್ಮ ಮೇಲಾಗ್ತಾ ಇರುವಂತಹ ಅಟ್ಯಾಕ್ಗಳನ್ನ ಸಮರ್ಥವಾಗಿ ನಿಭಾಯಿಸ್ತಾ ಇರುವಂಥದ್ದು. ಜೊತೆಗೆ ಶತ್ರು ರಾಷ್ಟ್ರದ ಮೇಲೆ ಮುಗಿಬಿದ್ದಿದೆ ನಮ್ಮ ಭಾರತೀಯ ಸೇನಾ ಪಡೆ. ಈಗಲೂ ಇಲ್ಲ ಅಂತಂದ್ರೆ ಇನ್ಯಾವಾಗ ಅವರಿಗೆ ದಿಟ್ಟವಾದಂತಹ ಉತ್ತರ ಕೊಡೋದು. ಹೇಳ್ತಲೇ ಬಂದಿತ್ತು ಭಾರತ, ನಮ್ಮ ಸುದ್ದಿಗೆ ಬರಬೇಡಿ ಅಂತ. ಆದರೆ ನಮ್ಮವರ ಮೇಲೆ, ನಮ್ಮ ನೆಲದಲ್ಲಿ ರಕ್ತ ಹರಿಸ್ತಾರೆ ಅಂತಂದ್ರೆ ಸುಮ್ಮನಿರೋದಕ್ಕಾಗತ್ತಾ?